ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ಸ್ ಒಂದು ಬರ್ತಾ ಇದೆ. ನಟ ದರ್ಶನ್ ಜಾಮೀನು ರದ್ದು ಅರ್ಜಿ ವಿಚಾರಣೆ ತೀರ್ಪು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಈಗಾಗಲೇ 7 ಆರೋಪಿಗಳ ಎದೆಬಡಿತ ಏರಿಸಿದ ವಾದ ವಿವಾದಗಳ ನಂತರ ಸುಪ್ರೀಂ ಕೋರ್ಟ್ ಅರ್ಜಿಯ ವಿಚಾರಣೆಯ ತೀರ್ಪನ್ನ ಕಾಯ್ದಿರಿಸಿದೆ. ಹೈಕೋರ್ಟ್ ಮಾಡಿದ ಆತುರವನ್ನ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸುದೀರ್ಘ ಚರ್ಚೆಯ ನಂತರ ನಟ ದರ್ಶನ್ ಬೇಲ್ ಆದೇಶವನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಇನ್ನೇನು ನಿಟ್ಟುಸಿರು ಬಿಡೋ ಹೊತ್ತಲ್ಲೇ ಮತ್ತೊಂದು ಶಾಕ್ ಕೊಡುತ್ತಾ ಸುಪ್ರೀಂ ಕೋರ್ಟ್ ಕಾದು ನೋಡಬೇಕು. ಹಾಗಾದ್ರೆ ನಟ ದರ್ಶನ್ಗೆ ಜೈಲೋ ಅಥವಾ ಜಾಮೀನೋ? ಕೊನೆಗೂ ಡೆವಿಲ್ ಎದೆಯಲ್ಲಿ ಡವಡವ ಶುರುವಾಗಿದೆ. ಇಡೀ ಪ್ರಕರಣದ ನಡೆದ ಘಟನೆಗಳ ಬಗ್ಗೆ ಸುದೀರ್ಘವಾಗಿ ವಿವರಣೆಯನ್ನ ಕೇಳಿದೆ ಸುಪ್ರೀಂ ಕೋರ್ಟ್. ಯಾಕಂತ ಹೇಳಿದ್ರೆ ಹೈಕೋರ್ಟ್ ನಲ್ಲಿ ಆದಂತಹ ತರಾತುರಿಯ ಆತುರದ ನಿರ್ಧಾರ ಇಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡೋದಿಕ್ಕಾಗಲ್ಲ. ಜಾಮೀನಿನ ರದ್ದಿಗೆ ಸರ್ಕಾರದ ಪರ ವಕೀಲ ನಿರಂತರ ವಾದವನ್ನ ಮಾಡಿದ್ರು. ಸರ್ಕಾರದ ಪರ ವಕೀಲರಾದ ಸಿದ್ಧಾರ್ಥ ಲೂಥ್ರಾ ಇಂದ ಸುದೀರ್ಘವಾಗಿ ಘಟನೆಯ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಯಾಕೆ ಇವರ ಜಾಮೀನನ್ನ ರದ್ದು ಮಾಡಬೇಕು? ಯಾಕಂದ್ರೆ ಪ್ರಭಾವಿಗಳಾಗಿದ್ದಾರೆ ಅಥವಾ ಅಲ್ಲಿನ ಸಾಕ್ಷ್ಯಾಧಾರಗಳನ್ನ ಗಮನಿಸಿ ಅವರಿಗೆ ಕೋರ್ಟ್ ಮತ್ತೆ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ವಾದವನ್ನ ಮಂಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಇನ್ನು ಕೆಲವೇ ದಿನಗಳಲ್ಲಿ ಅಂತ ಹೇಳಿದ್ರೆ ಇನ್ನು 10 ದಿನದ ಒಳಗಾಗಿಯೇ ಖಂಡಿತವಾಗ್ಲೂ ಕೂಡ ಇದರ ಸುಪ್ರೀಂ ಕೋರ್ಟ್ ನಿಂದ ತೀರ್ಪು ಹೊರಬೀಳುತ್ತೆ. ನಟ ದರ್ಶನ್ಗೆ ಜೈಲಾಗುತ್ತೋ ಅಥವಾ ಬೇಲ್ ಆಗುತ್ತೋ ಅನ್ನ ಕಾದು ನೋಡಬೇಕಾಗಿರುವಂತದ್ದು. ಸದ್ಯಕ್ಕೆ ಅಂತ ಹೇಳಿದ್ರೆ 10 ದಿನದವರೆಗೆ ಡೆವಿಲ್ ನ ಶೂಟಿಂಗ್ ನಲ್ಲಿ ಇರುವಂತಹ ನಟ ದರ್ಶನ್ಗೆ ಒಂದು ರಿಲ್ಯಾಕ್ಸ್ ಅಂತ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಒಂದು ವೇಳೆ ತೀರ್ಪಿನಲ್ಲಿ ಜಾಮೀನು ರದ್ದಾದ್ರೆ ಮತ್ತೆ ಬಂಧನಕ್ಕೆ ಒಳಗಾಗುವಂತಹ ಭೀತಿ ಡೆವಿಲ್ ಗ್ಯಾಂಗ್ ಗೆ ಇತ್ತು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಸಿಕ್ಕರೆ ದಾಸನಿಗೆ ಮತ್ತೆ ರಿಲೀಫ್ ಆಗುವ ಸಾಧ್ಯತೆ ಇತ್ತು, ನಿಟ್ಟುಸಿರು ಬಿಡುವಂತ ಆಗ್ತಾ ಇತ್ತು. ಆದ್ರೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನ ಈಗಾಗಲೇ ಕಾಯ್ದಿರಿಸಿದೆ. ಒಂದು ವಾರದೊಳಗಾಗ್ಲಿ ಅಥವಾ ಒಂದು 10 ದಿನದೊಳಗಾಗ್ಲಿ ತೀರ್ಪನ್ನ ಪ್ರಕಟಿಸುವಂತಹ ಕ್ಷಣಗಳು ಎದುರಾಗುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ಪರವಾದ ವಕೀಲರಾದ ಸಿದ್ಧಾರ್ಥ ಲೂಥ್ರಾ ಅವರು ಸುದೀರ್ಘವಾಗಿ ಘಟನೆಯ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ಇದೀಗ ತಿಂಗಳುಗಳ ಬಳಿಕ ಅರ್ಜಿಯ ವಿಚಾರಣೆ ನಡೀತಾ ಇದ್ದಂತೂ ಜಾಮೀನು ಅರ್ಜಿಯ ರದ್ದನ್ನ ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಅನ್ನ ಮೊರೆ ಹೋಗಿತ್ತು. ಈಗಾಗಲೇ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ 17 ಆರೋಪಿಗಳ ಪೈಕಿ 7 ಆರೋಪಿಗಳ ಬೇಲನ್ನ ರದ್ದು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗಿತ್ತು ರಾಜ್ಯ ಸರ್ಕಾರ. ಈಗಾಗಲೇ ಸುಪ್ರೀಂ ಕೋರ್ಟ್ ಈಗ ಈ ಒಂದು ಪ್ರಕರಣದ ಸಂಬಂಧ ತೀರ್ಪನ್ನ ಕಾಯ್ದಿರಿಸಿದೆ.